ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಯೂಶಲ್ ಆಗಿ ಥಿಯೇಟರ್ನಲ್ಲಿ ಬಂದು ಫಸ್ಟ್ ಡೇ ಫಸ್ಟ್ ಶೋನ ನೋಡಿ ಒಂದು ರಿವ್ಯೂ ಮಾಡೋ ಕ್ರೇಜ್ ಇದೆಯಲ್ಲ, ಸೀರಿಯಸ್ ಆಗಿ ತುಂಬಾ ಅದ್ಭುತ ಅನ್ಸುತ್ತೆ. ಇವಾಗ ಆ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಾನು ನಿಮಗೆ ಈಗಷ್ಟೇ ಸಿನಿಮಾ ನೋಡ್ಕೊಂಡ್ ಬಂದು ಒಂದು ರಿವ್ಯೂನ ಕೊಡ್ತಾ ಇದ್ದೀನಿ. ಅದೇ ದರ್ಶನ್ ತೂಗುದೀಪ ಅವರ ನಟನೆಯ ಡೆವಿಲ್ ಸಿನಿಮಾ. ಸೊ ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಒಂದು ಸಿನಿಮಾನ ನಾನು ನೋಡಿದ್ದು. ಅಭಿಮಾನಿಗಳ ಜೊತೆಗೆ ಕೂತು ಸಿನಿಮಾವನ್ನ ನೋಡುವಂತಹ ಮಜಾ ಇದೆಯಲ್ಲ, ಅದು ಬೇರೆ. ಶಿಳ್ಳೆ ಚಪ್ಪಾಳೆ, ಡೈಲಾಗ್ ಒಂದೊಂದು ಬರ್ತಿದ್ದಂಗೆ ಡೈಲಾಗ್ ಡೆಲಿವರಿ ಅಂತೂ ಅತ್ಯದ್ಭುತವಾಗಿ ಮೂಡ್ ಬರುತ್ತೆ. ಸೊ ಅಂತಹ ಒಂದು ಕ್ರೇಜ್ ದಾಸನ ಒಂದು ಡೆವಿಲ್ ಸಿನಿಮಾಗೆ ಈಗ ಎಲ್ಲಾ ಕಡೆಯಿಂದನೂ ಸಿಕ್ಕಿದೆ. ಅಂಡ್ ದರ್ಶನ್ ರವರ ನಟನೆಯ ಡೆವಿಲ್ ಸಿನಿಮಾದಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಫೈನಲ್ ಆಗಿ ಸಿನಿಮಾ ನೋಡಿದಾಗ ಅನ್ಸಿತ್ತಂದ್ರೆ ದರ್ಶನ್ ರವರಿಗೆ ದರ್ಶನ್ ಅವರೇ ವಿಲನ್, ದರ್ಶನ್ ಅವರೇ ಡೆವಿಲ್. ಮತ್ತೆ ಇನ್ಯಾವ ವಿಲನ್ ಕೂಡ ಅವರಿಗೆ ಸರಿ ಸಾಟಿ ಇಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಡೆವಿಲ್ ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್ ನಲ್ಲಿ ಅದ್ಭುತವಾದಂತಹ ಟ್ವಿಸ್ಟ್ ಅನ್ನ ಇಟ್ಟಿದ್ದಾರೆ ನಿರ್ದೇಶಕರು ಜೊತೆಗೆ ನಿರ್ಮಾಪಕರು ಆದಂತಹ ಪ್ರಕಾಶ್ ವೀರ್ ಅವರು. ಅಂಡ್ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರನೂ ಕೂಡ ಮನಸ್ಸಲ್ಲಿ ನಿಲ್ಲುತ್ತೆ. ಒಂದು ಕೃಷ್ಣ, ಮತ್ತೊಂದು ಧನುಷ್ ಅಲಿಯಾಸ್ ಡೆವಿಲ್. ಸೊ ಈ ಒಂದು ಸಿನಿಮಾದ ಎರಡು ಪಾತ್ರವನ್ನ ದರ್ಶನ್ ರವರು ತುಂಬಾನೇ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಯಾಕಂತ ಹೇಳಿದ್ರೆ ತುಂಬಾ ಸಂಕಷ್ಟದಲ್ಲಿ ನಟನೆ ಮಾಡಿದಂತಹ ಒಂದು ಸಮಯ ಅದಾಗಿತ್ತು. ಬೆನ್ನು ನೋವಿದ್ರೂ ಕೂಡ ಆ ಒಂದು ಪಾತ್ರಗಳಿಗೆ ಯಾವುದೇ ರೀತಿಯ ಒಂದು ತೊಡಕು ಬರದೇ ಇರೋ ತರದಲ್ಲಿ ಅವರು ನಿರ್ವಹಿಸಿರೋದು ನಿಜವಾಗ್ಲೂ ಮೆಚ್ಚಲೇಬೇಕಾಗಿದ್ದು. ಯಾಕಂತ ಹೇಳಿದ್ರೆ ಅವರ ಒಂದು ಪಾತ್ರದಲ್ಲಿ ನಟನೆ ಏನಿದೆ, ಒಂದು ಫೈಟಿಂಗ್ ಸೀಕ್ವೆನ್ಸ್ ಆಗಿರಬಹುದು, ಒಂದು ಡ್ಯಾನ್ಸ್ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಎಲ್ಲೂ ಒಂದು ಚೂರು ಆಚೀಚೆ ಆಗದ ರೀತಿಯಲ್ಲಿ ನಿರ್ವಹಣೆ ಮಾಡಿರುವಂತದಕ್ಕೆ ನಿಜವಾಗ್ಲೂ ದರ್ಶನ್ ರವರ ಒಂದು ಅಭಿನಯಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇನ್ನು ಇದರ ಜೊತೆಗೆ ಅಜನೀಶ್ ಲೋಕನಾಥ್ ರವರ ಒಂದು ಸಾಂಗ್ಸ್ ಗಳಂತೂ ಸಿನಿಮಾದಲ್ಲಿ ತುಂಬಾನೇ ಪ್ಲಸ್ ಆಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಇಂದ ಮೊದಲನೇ ಸಲ ಕೇಳಿದಾಗ ಒಂದು ಸಾಂಗ್ ಗಳು ಇಷ್ಟ ಆಗುತ್ತೋ ಇಲ್ಲೋ, ಬಟ್ ಥಿಯೇಟರ್ಗೆ ಬಂದು ಥಿಯೇಟರ್ ನಲ್ಲಿ ಸಾಂಗ್ ಗಳನ್ನ ನೋಡುವಂತಹ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ಇದರ ಜೊತೆಗೆ ಸಿನಿಮಾ ಓಪನಿಂಗ್ ತಗೊಳ್ಳೋದೇ ಒಂದು ಅದ್ಭುತವಾದ ಹಾಡಿನ ಮೂಲಕ. ಅದೇ ಇದ್ರೆ ನೆಮ್ಮದಿ ಆಗಿರ್ಬೇಕು ಈ ಹಾಡಿನ ಮೂಲಕ. ಅಂಡ್ ಆಸ್ ಯೂಶುವಲ್ ದರ್ಶನ್ ರವರ ಮೇಕ್ ಓವರ್, ಆ ಒಂದು ಸಾಂಗ್ಗೆ ತಕ್ಕಂತೆ ಅವರು ಅಷ್ಟೆಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿದ್ರು, ಬೆನ್ನು ನೋವಿದ್ರೂ ಕೂಡ ಡ್ಯಾನ್ಸ್ ಮಾಡಿರುವಂತಹ ರೀತಿ ಇದೆಯಲ್ಲ, ಅದಕ್ಕೆ ಅಭಿಮಾನಿಗಳೆಲ್ಲರೂ ಕೂಡ ಶಿಳ್ಳೆ ಹೊಡೆದು ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ. ಒಂದು ಸಾಂಗ್ ಬಂತು ಅಂದ್ರೆ ಸಾಕು, ಕೂತಿದ್ದಂತಹ ವೀಕ್ಷಕರು ಕೂಡ ನಿಂತ್ಕೊಂಡು ಆ ಒಂದು ಸಾಂಗ್ ಅನ್ನ ಎಂಜಾಯ್ ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಡೆವಿಲ್ ಸಿನಿಮಾದ ಕ್ರೇಜ್ ಚಿತ್ರಮಂದಿರದಲ್ಲಿ ನಾವು ಕಾಣಬಹುದು. ಏನು ಚಿತ್ರದ ಒಂದು ನರೇಷನ್ ಏನಿದೆ, ಜೊತೆಗೆ ಆ ಒಂದು ಚಿತ್ರಕಥೆ ಸ್ಕ್ರೀನ್ ಪ್ಲೇ ಏನಿದೆ ತುಂಬಾ ಅದ್ಭುತವಾಗಿದೆ. ಎಲ್ಲೂ ಕೂಡ ಬೋರ್ ಆಗಲ್ಲ. ಫಸ್ಟ್ ಹಾಫ್ ಅಂತೂ ಯಾವ ರೀತಿ ಹೋಗುತ್ತೆ ಟೈಮ್ ಅನ್ನೋದೇ ಗೊತ್ತಾಗಲ್ಲ. ಇನ್ ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಟ್ವಿಸ್ಟ್ ಇಟ್ಟಿದ್ದಾರೆ. ಆ ಟ್ವಿಸ್ಟ್ ಮೇಲೆ ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತೊಂದು ಟ್ವಿಸ್ಟ್. ಇದಿಷ್ಟು ಡೆವಿಲ್ ಸಿನಿಮಾದ ಬಗೆಗಿನ ಒಂದಷ್ಟು ವಿಮರ್ಶೆ. ಅಂಡ್ ಚಿತ್ರವನ್ನ ನೋಡಿದವರೆಲ್ಲರೂ ಕೂಡ ಅದ್ಭುತವಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಅಂಡ್ ಬಂದು ಹೋಗುವಂತಹ ಪಾತ್ರದಲ್ಲಿ ಶರ್ಮಿಳಾ ಮಾಂಡ್ರೆ ಅವರು ಕೂಡ ಕೆಲವೇ ನಿಮಿಷಗಳು ಸ್ಕ್ರೀನ್ ಮೇಲಿದ್ರೂ ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ. ಇನ್ನು ಚಿತ್ರದ ನಾಯಕ ನಟಿ ರಚನಾ ರೈ ಮೊದಲ ಸಿನಿಮಾ ಮೂಲಕನೇ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ. ಇನ್ನು ಗಿಲ್ಲಿ ಬಗ್ಗೆ ಹೇಳಲೇಬೇಕು. ಆ ಕಡೆ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ರಂಜಿಸ್ತಿರುವಂತಹ ಗಿಲ್ಲಿ ಡೆವಿಲ್ ನಲ್ಲೂ ಕೂಡ ಒಂದ್ ರೀತಿ ಕುಡಿಯೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. CBI ಶಂಕರ್ ಪಾತ್ರದಲ್ಲಿ ಗಿಲ್ಲಿ ಅವರು ತುಂಬಾನೇ ಇಷ್ಟ ಆಗ್ತಾರೆ. ಒಂದು ಕಾಮಿಡಿ ಪಂಚಿಂಗ್ ಇದೆಯಲ್ಲ, ಅದು ಕೂಡ ಗಮನವನ್ನ ಸೆಳೆಯುತ್ತೆ. ಇನ್ನೊಳ್ದಂತೆ ಅಚ್ಯುತ್ ಕುಮಾರ್ ಅವರು ಕೂಡ ಅವರ ಪಾತ್ರ ಒಂದ್ ರೀತಿ ಪ್ರತಿ ಪಾತ್ರದಲ್ಲೂ ಕೂಡ ಒಂದ್ ರೀತಿ ವಿಭಿನ್ನತೆ ಇದ್ದೇ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ಅಚ್ಯುತ್ ಕುಮಾರ್ ಅವರ ಪಾತ್ರ ನಿಜವಾಗ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ತಿಳಿದುಪಡಿಸುತ್ತೆ. ಒಟ್ಟಾರೆ ಹೇಳೋದಾದ್ರೆ ಡೆವಿಲ್ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಎಲ್ಲಾ ಕಡೆನೂ ಕೂಡ ಭರ್ಜರಿ ಓಪನಿಂಗ್ಸ್ ಅನ್ನ ಪಡ್ಕೊಂಡಿದೆ. ಈಗಲೂ ಒಂದು ಶೋ ಶುರುವಾಗಿದೆ. ಎಲ್ಲಾ ಅಭಿಮಾನಿಗಳು ಕೂಡ ಶಿಳ್ಳೆ ಚಪ್ಪಾಳೆಯನ್ನ ಹೊಡಿತಿದ್ದಾರೆ. ಸ್ಟೈಲಿಶ್ ಆಗಿ, ಕ್ಲಾಸಿ ಆಗಿ, ಸಕ್ಕದಾಗಿ ಕಾಣಿಸುವಂತಹ ದರ್ಶನ್ ರವರ ಡೆವಿಲ್ ಸಿನಿಮಾವನ್ನ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಗೆಲ್ಲಿಸಿದ್ದಾರೆ. ನೀವು ಕೂಡ ಡೆವಿಲ್ ಸಿನಿಮಾವನ್ನ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.